ಶಾಸ್ತ್ರ ಅಂದರೆ ಭಗವಂತ. ಭಗವಂತನ ಹತ್ತಿರ ಹೋಗೋದು ದಾರಿ ಯಾವುದಂದರೆ ಮೊದಲು ಆಸ್ಥಾನ ಮಾತ್ರ ಬೇಕು. ಆಸ್ಥಾ ಭಕ್ತಿ, ಶ್ರದ್ಧಾ ಭಕ್ತಿ, ಆಸ್ಥಾ ಇವೆಲ್ಲ ಮಂದಿ. ಆಸ್ಥಾ ನಮ್ದು ಚಲೋ ಇತ್ತು, ಆದರೆ ಬಂದ ದರ್ವಾಜಾಗ ರಾಸ್ತಾ ಅಂದ್ರೆ ದಾರಿ ಸಿಗ್ತೈತಿ. ದಾರಿ ಬಂದಿದ್ರು ದಾರ ಹಾದು ಸಿಗ್ತೈತಿ ನಮ್ಗೆ. ಯಾಕಂತ ಹೇಳಿ ಆಸ್ಥಾ ಐತೆ ನಮ್ಗೆ. ಆಸ್ಥಾ ಸರಿ ಇತ್ತು, ಹಾಲು ಸಿಗ್ತೈತಿ, ರಾಸ್ತಾ ಸಿಗ್ತೈತಿ. ಆ ರಾಸ್ತಾ ಚಲೋ ಆಯ್ತು, ರಾಸ್ತಾ ನಡ್ಕೋತ ಹೋದ್ರಿ ದಾರಿ ಸಿಗ್ತೈತಿ ರಾಸ್ತಾ. ಅಂತರ ಪುಣ್ಯದ ನಾಸ್ತಾ ಸಿಗ್ತೈತಿ. ಆ ದಾರ್ಯಾಗ ಪುಣ್ಯದ ನಾಸ್ತಾ ಮಾಡ್ಯೋ ಭಗವಾನ್. ಶಾಸ್ತ್ರ ಅಂದರೆ ಭಗವಂತ. ಭಗವಂತರ ಶಾಸ್ತ್ರ ಸಿಗ್ತಾರೋ. ಆಸ್ಥಾದಿಂದ ಶಾಸ್ತ್ರ ತಕ ಹೋದು ಹಾಜಂದರೆ ದೃಢ ಆಸ್ಥಾ, ಪುಣ್ಯದ ನಾಸ್ತಾ ಮತ್ತು ಹಿಡಿ ರಾಸ್ತಾ ಅಂತ ದಾರಿ ಭಗವಂತರು ಸಿಗ್ತಾರೋ. ಆ ಭಗವಂತರಂತೆ ಹೋದ್ರಿ ಹೊಳ್ಳಿ ಎಂದ ಬರೋದಿಲ್ಲ, ಎಂದ ನಿಮ್ಗೆ ಹೊಳ್ಳಿ ಬರ್ಕತ್ತೋದಿಲ್ಲ. ಒಮ್ಮೆ ಭಗವಾನ್ ಆದ್ರೆ. ಅದಕ್ಕಾಗಿ ನೀವು ಎಲ್ಲರೂ ಜೀವನದೊಳಗೆ ಒಂದು ಶಾಸ್ತ್ರದ ಪ್ರತಿ ಆಸ್ಥಾ ಚಲೋ ಇರ್ರಿ. ಭಗವಂತನ ಪ್ರತಿ ಆಸ್ಥಾ ಇಟ್ರಿಯೋ ನಿಮ್ಗೆ ಕಲ್ಯಾಣ ಅವಶ್ಯ ಆಗ್ತೈತಿ. ಒಂದು ದಿವಸ ನೀವು ಆಸ್ಥಾದಿಂದ ಶಾಸ್ತ್ರ ಆಗ್ತೀರಿ. ನಿಮ್ಮ ಜಾಗ ಎಲ್ಲ ನಿಮ್ಮ ದಾರಿ